ಮುಂದುವರೆದು ನಾವೇನು ಮಾಡ್ತಿದ್ದೀವಿ, ಈ ಲೋಟ ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋದಾಗ ಅಂದರೆ ದೇವರ ಸನ್ನಿಧಾನದಿಂದ ದೂರ ಆಗಿಬಿಟ್ಟ, ಪ್ರಾರ್ಥನೆಯಿಂದ ದೂರ ಆದ, ಸಭೆಯಿಂದ ದೂರ ಆದ. ಹಲ್ಲೆಲೂಯಾ. ಅಂದರೆ ಅಬ್ರಹಾಮನ ಅನ್ಯೋನ್ಯತೆಯಿಂದ ದೂರ ಆದ. ನಾನು ಆಗಲೇ ಹೇಳಿದ ಹಾಗೆ ಲೋಟನ ಆಶೀರ್ವಾದ ಹೊಂದ್ಕೊಳ್ಳೋಕ್ಕೆ, ಅಭಿವೃದ್ಧಿ ಆಗೋಕ್ಕೆ ಅಬ್ರಹಾಮನು ಕಾರಣ. ಯಾಕಂದರೆ ಒಡಂಬಡಿಕೆ ಇದ್ದಿತ್ತು ಅಬ್ರಹಾಮನ ಮೇಲೆ, ಲೋಟನ ಮೇಲೆ ಅಲ್ಲ. ಅರ್ಥ ಆಯ್ತರ? ದೇವರ ಮಕ್ಕಳೇ, ನಾವು ದೇವರ ಆಲಯನ ಬಿಟ್ಟು ಹೋಗೋಕ್ಕೆ, ದೂರ ಹೇಳೋಕ್ಕೆ, ಪಾಸ್ಟರ್ ಮೇಲೆ ಗುಣಗುಟ್ಟಕ್ಕೆ, ಅಥವಾ ಏನಂತೆ ನಮ್ಮ ಸಿಟ್ಟುಗಳು ಕೋಪಗಳನ್ನ ತೋರ್ಸೋಕ್ಕೆ ಮುಂಚೆ ಇದೇ ಪಾಸ್ಟರ್, ಇದೇ ಚರ್ಚ, ನಾವು ಇನ್ನೊಂದು ಚರ್ಚ್ಗೆ ಹೋಗ್ತೀವಿ, ನಾವು ಪ್ರಾರ್ಥನೆ ಮಾಡ್ತೀವಿ, ಅಲ್ಲಿ ನಮ್ಮ ದೇವ್ರು ಕೇಳಲ್ಲ, ಮನೇಲಿ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳಲ್ವಾ, ಹಿಂಗೆಲ್ಲ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡು. ಯೇಸು ಸ್ವಾಮಿ ನಂಬೋಕ್ಕಿಂತ ಮುಂಚೆ ಹೆಂಗಿದ್ದೆ? ದೆವ್ವದಲ್ಲಿ, ಮಾಟದಲ್ಲಿ, ಕಷ್ಟದಲ್ಲಿ, ಕಣ್ಣೀರಲ್ಲಿ, ದುಃಖದಲ್ಲಿ, ಹಣದ ಸಮಸ್ಯೆಯಲ್ಲಿ, ನಾನಾ ರೀತಿಯಾದ ಬಂಧನದಲ್ಲಿದ್ದೆ. ಸಭೆಗೆ ದೇವರು ಸುವಾರ್ತೆ ಮೂಲಕ ಕರ್ಕೊಂಡು ಬಂದಾಗ ನಿಮಗಾಗಿ ಇದೇ ಸಭೆ ಪ್ರಾರ್ಥನೆ ಮಾಡಿದ್ದು, ಇದೇ ಸಭೆ ನಿಮಗಾಗಿ ಕಣ್ಣೀರು ಸುರಿಸ್ತು, ಇದೇ ಸೇವಕು ನಿಮ್ಮ ಮನೆಗಳಿಗೆ ಕಾಲು ಚಪ್ಪಲಿ ಸಮದೋದ್ರ ಪರವಾಗಿಲ್ಲ, ಒಂಟ್ರ ಪರವಾಗಿಲ್ಲ, ಹಸ್ಕೊಂಡಿದ್ರ ಪರವಾಗಿಲ್ಲ, ನಿಮ್ಮ ಮನೆಗೆ ಅಲ್ಕೊಬಂದು ನಿಮ್ಮ ಮಕ್ಕಳಿಗಾಗಿ, ನಿಮಗಾಗಿ, ನಿಮ್ಮ ತಲೆಮಾರಿಗಾಗಿ, ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಿದ್ರು. ಈಗ ನೀನೇನೋ ಬೆಳೆದಿದ್ದಿ ಲೋಟನಂತೆ, ಈಗೇನೋ ನೀನು ಹಣ ಸಂಪಾದಿಸಿದ್ದಿ, ನೀನೇನೋ ಸಂಪತ್ತು ಉಳ್ಳವನಾಗಿದ್ದಿ, ಅಥವಾ ನೀನೇನು ನಿನ್ನ ಮಕ್ಕಳುಗಳು ದುಡಿತಿದ್ದಾರೆ, ನಿನಗೇನೋ ಜ್ಞಾನ ಐತೆ, ಇವತ್ತೇನೋ ಚೆನ್ನಾಗಿ ಓದ್ಕೊಂಡಿದ್ದೀನಿ, ಇವತ್ತೇನೋ ನನಗೆ ದೇವ್ರ ವಾಕ್ಯದಲ್ಲಿ ಎಲ್ಲ ಅರ್ಥ ಆಗ್ತೈತೆ, ಸತ್ಯವೇದ ನಾನು ಕೂಡ ತಿಳಿದಿದ್ದೀನಿ, ನಾನು ಕೂಡ ಅಬ್ರಹಾಮನ ಸರಿಸಮಾನಾಗಿದ್ದೀನಿ ಅಂತ ಲೋಟನ ಥರ ನೀನು ಯೋಚನೆ ಮಾಡಿಕೊಂಡು ಲೋಟನನ್ನು ಅಬ್ರಹಾಮನ ಬಿಟ್ಟು ಹೋಯ್ತೀನಿ ಅಂದರೆ ಅಬ್ರಹಾಮನ ಮೇಲೆ ಒಡಂಬಡಿಕೆ ಇರೋದು. ದೇವರ ದಯೆ, ದೇವರ ಒಡಂಬಡಿಕೆ, ದೇವರ ನಡೆಸುವಿಕೆ, ದೇವರ ಕರೆ ಯಾವ ಸಭೆ ಮೇಲೆ ದೇವರ ಆತ್ಮನ ಚಲಿಸ್ತಿದ್ದೋ ಆ ಸಭೆನ ಬಿಟ್ಟು ಹೋಗ್ತೀನಿ, ಆ ಸೇವೆಯನ್ನು ಬಿಟ್ಟು ಹೋಗ್ತೀನಿ, ಆ ಸಹವಾಸನ ಬಿಟ್ಟು ಹೋಗ್ತೀನಿ, ಆ ಸೇವಕನ ಸಹವಾಸನ ಬಿಟ್ಟು ಹೋಗ್ತೀನಿ ಅಂತ ಅಂದರೆ ನಷ್ಟ ಸಭೆಗಲ್ಲ, ವ್ಯಕ್ತಿಗೆ, ಬಿಟ್ಟೋಗೋರಿಗೆ, ಕುಟುಂಬಕ್ಕೆ. ಅರ್ಥ ಆಯ್ತಾ? ಯಾಕಂದರೆ ಲೋಟ ಆಲೋಚನೆ ಮಾಡಬೇಕಾಯ್ತು, ನನಗೆ ಬಂದಿರೋ ಸಂಪತ್ತು, ನನಗೆ ಬಂದಿರೋ ಈ ದಯೆ, ನನಗೆ ಬಂದಿರೋ ಆಶೀರ್ವಾದ ಎಲ್ಲ ಅಬ್ರಹಾಮನ ಮೇಲಿರೋ ಒಡಂಬಡಿಕೆಯ ಮೂಲಕವಾಗಿ. ಇವತ್ತು ದೇವರು ನಿಮ್ಮನ್ನು ರಕ್ಷಿಸಿದ್ದಾನೆ ಅಂದರೆ, ನನಗೆ ನಿನಗೆ ಬಿಡುಗಡೆ ಕೊಡ್ತಾನಂದರೆ ದೇವರು ಯಾರನ್ನ ನೆನೆಸ್ತಾನೆ ಗೊತ್ತಾ? ಫಸ್ಟು ಅಬ್ರಹಾಮನ ನೆನೆಸಿ ನಮ್ಮ ಮೇಲೆ ದಯೆ ತೋರಿಸ್ತಾನಂತೆ. ಯಾಕಂದರೆ ಆತನ ಮೇಲಿರೋ ಒಡಂಬಡಿಕೆ. ನಾನು ನಿನ್ನ ಸಂತತಿಯನ್ನು ಆಶೀರ್ವದಿಸ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ ಹಾಗೆ ಆ ವಾಗ್ದಾನ ನೆನೆಸಿ ಇಲ್ಲಿಯ ತನಕ ನನ್ನನ್ನು ಏನಾದರೂ ದೇವರು ಆಶೀರ್ವದಿಸಿದ್ದಾನೆ ಯೇಸು ಅಂದರೆ, ಗುಣಪಡಿಸಿದ್ದಾನಂದರೆ ಅಬ್ರಹಾಮನಿಗೆ ಮಾಡಿದಂಥ ಒಡಂಬಡಿಕೆಯನ್ನು ನೆನೆಸಿಕೊಂಡೇ ಆಶೀರ್ವದಿಸೋದು. ಅರ್ಥ ಆಯ್ತಾ? ಹಾಗಾಗಿ ಸಭೆ ಬಿಟ್ಟು ಹೋಯ್ತೀನಿ, ಹೋಯ್ತಂದರೆ ದೇವರ ದಯೆ ಯಾರೊಟ್ಟಿಗೆ ಇರ್ತದೋ, ದೇವರ ಆತ್ಮ ಎಲ್ಲಿ ಯಾವ ಸಭೆಯಲ್ಲಿ ಇರ್ತಾನೋ, ದೇವರ ಆತ್ಮನ ಕಾರ್ಯಗಳು ಎಲ್ಲಿ ಪ್ರಕಟವಾಗ್ತದೋ ಅದನ್ನು ಬಿಟ್ಟು ಹೋಯ್ತೀನಿ ಅಂತ ಅಂದಾಗ ನಷ್ಟ ಆ ವ್ಯಕ್ತಿಗೆ, ಆ ಕುಟುಂಬಕ್ಕೆ. ದೇವದೂತ ಹೇಳ್ತಿದ್ದಾನೆ, ಈಗ ನೀನು, ನಿನ್ನ ಹೆಣ್ಮಕ್ಳು, ಗಂಡು ಮಕ್ಕಳು, ನೀನು ಸಂಬಂಧಪಟ್ಟವ್ರು ಯಾರ್ಯಾರಿದ್ದಾರೆ ಈ ಊರಲ್ಲಿ, ಅವ್ರನ್ನೆಲ್ಲ ಕರ್ಕೊಂಡು ಈ ಊರನ್ನು ಬಿಟ್ಟು ಓಡಿ ಹೋಗು. ದೇವರು ನಮ್ಮನ್ನು ಕಳಿಸಿದ್ದಾರೆ, ಈ ಸೊದೋಮ್ ಗೊಮೋರ ಪಟ್ಟಣವನ್ನು ನಾವು ನಾಶ ಮಾಡೋಕ್ಕೆ ಬಂದಿದ್ದೀವಿ ಅಂತ ದೇವದೂತರು ಹೇಳ್ತಿದ್ದಾರೆ. ಆಗ ತನ್ನ ಏನಂತೆ ಲೋಟ ನೋಡಿ ಆತ್ಮಿಕನಾಗಿದ್ದಾನೆ ಅಂತ ಅಂತೀವಿ, ಚರ್ಚಿಗೆ ಬರೋರು ಆತ್ಮಿಕವಾಗಿ ಇರ್ತೀವಿ ಅಂತ ಹೇಳ್ತೀವಿ, ಕಾಣಿಕೆ ಕೊಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಮಕ್ಕಳನ್ನ ವಿಷಯದಲ್ಲಿ ಬರುವಾಗ ಎಡ್ಬಿಡ್ತೀವಿ, ನಮ್ಮ ನಂಬಿಕೆ ಹೋಗ್ಬಿಡ್ತದೆ, ಭಕ್ತಿ ಹೋಗ್ಬಿಡ್ತದೆ, ದೇವ್ರ ಭಯ ಹೋಗ್ಬಿಡ್ತದೆ, ದೇವ್ರ ನ್ಯಾಯ ತೀರ್ಪು ಹೋಗ್ಬಿಡ್ತದೆ. ಹಲ್ಲೆಲೂಯಾ. ಆಗೆಲ್ಲ ಸೈತಾನ ಎಲ್ಲ ಕಡೆ ಏನು ಮಾಡಿಬಿಡ್ತಾನೆ? ಮಂಕು ಮಾಡಿಬಿಡ್ತಾನೆ. ಒಬ್ಬನೇ ಮಗ, ಇದು ಅದು ಇದು ಎಲ್ಲ ತಲೆ ತುಂಬಿಡ್ತಾನೆ. ದೇವರು ಕಡೆ ತನಕ ನಡೆಸೋನು ದೇವರು ಅನ್ನೋದೇ ಮರ್ತು ಬಿಡ್ತೀವಿ, ದೇವ್ರ ವಾಕ್ಯಕ್ಕೆ ವಿಧೇಯರಾಗಬೇಕನ್ನೋದೇ ಮರ್ತು ಬಿಡ್ತೀವಿ. ಲೋಟ ಏನು ಮಾಡ್ತಿದ್ದಾನೆ? ಅಳಿಯಂದಿರು ಓಡೋಗ್ತಿದ್ದಾನೆ. ಆ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ತನ್ನ ಹೆಣ್ಣು ಮಕ್ಕಳಿಗೆ ಗೊತ್ತು ಮಾಡಿದ್ದಾನೆ, ಅಳಿಯಂದಿರ ಬಳಿ ಹೋಗ್ತಿದ್ದಾನೆ. ಅಯ್ಯ ನನ್ನ ಮನೆಗೆ ದೇವದೂತರು ಬಂದಿದ್ದಾರೆ, ನಾಳೆ ಸೂರ್ಯ ಹುಟ್ಟೋದ್ರಲ್ಲಿ ಈ ಪಟ್ಟಣವೆಲ್ಲ ನಾಶ ಮಾಡ್ತಾನೆ, ಆದ್ದರಿಂದ ಈ ಸ್ಥಳವನ್ನು ಬಿಟ್ಟು ಹೋಗಿ ಅಂದರೆ ಹೋಗಲೇ ಮುದಿಯ ಅಂತವ್ರವರು. ಹೋಗ ಮುದಿಯ ಕಂಡಿದ್ದೀನಿ, ಏನೋ ಹೇಳಕ್ಕೆ ಬಂದ, ಏನೋ ಈ ಪಟ್ಟಣ ನಾಶ ಆಗೋಯ್ತದಂತೆ, ಸುಟ್ಟೋಯ್ತದಂತೆ, ಹಂಗಾಗೋಯ್ತದೆ, ಹಿಂಗಾಗೋಯ್ತದಂತೆ, ಅದು ಇದು. ನೋಡಿ, ಲೋಟನು ದೇವರ ಸುವಾರ್ತೆನ ಸಾರ್ತಿದ್ರೆ ಅವರ ಅಳಿಯಂದಿರು ಕೇಳ್ತಿಲ್ಲ. ಯಾಕೆಂದರೆ ಅವರು ದೇವರ ಮಕ್ಕಳಲ್ಲ, ಅವ್ರಿಗೆ ದೇವರ ಬಗ್ಗೆ ಪರಿಚಯ ಇಲ್ಲ, ಸುವಾರ್ತೆ ಅಂದರೆ ಏನು ಗೊತ್ತಿಲ್ಲ, ಸತ್ಯವೇದ ಅಂದರೆ ಏನು ಗೊತ್ತಿಲ್ಲ, ಸಭೆ ಅಂದರೆ ಏನು ಗೊತ್ತಿಲ್ಲ. ನೀನು ಇಂಥವ್ರಿಗೆ ತಗೊಂಡೋಗಿ ನಿನ್ನ ಮಕ್ಕಳು ಮದುವೆ ಮಾಡಿಬಿಟ್ಟು ನಾಳೆ ಈ ಲೋಕ ಅಂತ್ಯ ಆಯ್ತದಪ್ಪ, ನರ್ಕಕ್ಕೆ ಹೋಗ್ಬಿಡ್ತೀಯಪ್ಪ ಅಂದರೆ ಕೇಳ್ತಾರ? ಹೋಗಿ ಮಖ ತೊಳ್ಕೋಗು, ಚೆನ್ನಾಗಿ ಕನ್ನಡಿಯಲ್ಲಿ ಮಖ ನೋಡ್ಕೊಂತಾರೆ. ಏನಂತಾರೆ? ಹೋಗಿ ಕನ್ನಡಿಯಲ್ಲಿ ಚೆನ್ನಾಗಿ ಮಖ ನೋಡ್ಕೊಂತಾರೆ. ಹೌದಲ್ಲ? ಹಲ್ಲೆಲೂಯಾ.
ವರ್ಷಗಟ್ಟಲೆ ಚರ್ಚಿಗೆ ಬಂದು ವರ್ಷಗಟ್ಟಲೆ ದೇವರ ವಾಕ್ಯ ಕೇಳಿ ನಿನ್ನ ಮಕ್ಕಳ ವಿಷಯದಲ್ಲಿ ತೆಗೆದುಕೊಳ್ಬೇಕಾದ ನಿರ್ಧಾರಗಳು ನೀನು ಸರಿಯಾಗಿ ತಗೊಳ್ಳಿಲ್ಲ ಅಂದರೆ, ನೀನು ಹೋಗಿ ಎಷ್ಟೇ ಸುವಾರ್ತೆ ಸಾರಿದ್ರೆ ಅಳಿಯನೋ ಸೊಸೆನೋ ಮಗಳು ಏನೇ ಹೇಳಿದ್ರು ಅವ್ರು ಬದಲಾವಣೆ ಆಗಲ್ಲ. ದೇವರು ಹೇಳ್ತಿರೋಂಥ ಆಲೋಚನೆ ಏನಂತಂದರೆ, ಲೋಟನ್ನು ತಡ ಮಾಡಲು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗಡೆ ತೆಗೆದುಕೊಂಡು ಬಂದು ಬಿಟ್ಟು ಅಲ್ಲಿ ಕೊಡ್ತಿರೋಂಥ ಆಜ್ಞೆ ಏನು ಗೊತ್ತಾ? ಹಿಂದೆ ತಿರುಗಿ ಈ ಪಟ್ಟಣ ನೋಡಬೇಡ, ನೋಡಿದ್ರೆ ನಿನಗೂ ನಾಶನ ಬಂದದ್ದು. ಹಾಗಾದರೆ ದೇವರ ಮಕ್ಕಳೇ, ದೇವರು ನಮ್ಮನ್ನು ಪಾಪದಿಂದ, ನರಕದಿಂದ, ದೆವ್ವದಿಂದ, ಮಾಟ ಮಂತ್ರದಿಂದ, ಕೆಟ್ಟತನದಿಂದ, ಈ ಲೋಕದ ಪಾಪ ಮಲಿನತ್ವದಿಂದ ಕೈ ಹಿಡಿದು ನಿನ್ನ ಹೊರಗಡೆ ಎಳ್ಕೊಂಡು ಬಂದಿದ್ದಾನೆ. ಈಗ ದೇವರು ನಿನಗೆ ಹೇಳ್ತಾ ಇರೋದು ನನಗೆ ಏನಂತ ಗೊತ್ತಾ? ಹಿಂದೆ ತಿರುಗಿ ನೋಡಬೇಡ, ನೀನು ಇಂದ್ಲ ಜೀವಿತಕ್ಕೆ ಹೋಗಬೇಡ ಅಂತ. ಹಿಂದೆ ತಿರುಗಿ ನೋಡೋದಂದ್ರೇನು? ಇಂದ್ಲ ಜೀವಿತಕ್ಕೆ ಹೋಗಬೇಡ, ಇಂದ್ಲ ಪಾಪದ ಜೀವಿತಕ್ಕೆ ಹೋಗಬೇಡ, ನಾಶನ ಉಂಟಾಗ್ತದೆ ಅಂತ ದೇವರು ಹೇಳ್ತಾನೆ. ಹಾಗಾದರೆ ದೇವರನ್ನು ಬಿಟ್ಟು, ನಾನು ಯೇಸುವನ್ನ ಬಿಟ್ಟು, ಪ್ರಾರ್ಥನೆ ಬಿಟ್ಟು ನಾನು ಲೋಕಕ್ಕೆ ಹೋಗ್ಬಿಡ್ತೀನಿ, ನಾನು ಇನ್ನು ಮುಂದೆ ಚರ್ಚ್ ಬಿಟ್ಬಿಡ್ತೀನಿ, ಪ್ರಾರ್ಥನೆ ಬಿಟ್ಬಿಡ್ತೀನಿ, ಪರಿಶುದ್ಧತೆ ಬಿಟ್ಬಿಡ್ತೀನಿ, ದೇವರ ವಾಕ್ಯದ ಪ್ರಕಾರ ನಾನು ನಡೆಯಲ್ಲ ಅಂತೇಳಿ ನೀನು ತೀರ್ಮಾನ ಮಾಡಿದ್ರೆ ನೀನು ಹಿಂದೆ ತಿರುಗಿ ನೋಡ್ತಿದ್ದೀಯ ಅಂತ ಅರ್ಥ. ಅಂದರೆ ಇಂದ್ಲ ಜೀವಿತಕ್ಕೆ ಹೋಗ್ತಿದ್ದೀಯ ಅಂತ ಅರ್ಥ. ಆದರೆ ದೇವರು ಹೇಳ್ತಾನೆ, ಇಂದ್ಲ ಜೀವಿತಕ್ಕೆ ಹೋದರೆ ನಿನಗೆ ನಾಶನನೇ ಕಟ್ಟಿದ ಬುದ್ಧಿ. ಯಾಕಂದರೆ ನೀನು ಸಮಾಧಾನ ಇಲ್ಲದ ಜೀವಿತವನ್ನು ಅನುಭವಿಸಿ ಬಂದಿದ್ದು ಅಲ್ಲಿಂದನೇ. ನೀನು ಕಷ್ಟ, ದೆವ್ವ, ಮಾಟ ಮಂತ್ರದಲ್ಲಿ ನರಳಲ್ಪಟ್ಟು ನಿನ್ನ ಜೀವಿತನೇ ಬೇಡ ಅಂತೇಳಿ ಎದ್ದು ಬಂದಿದ್ದು ಅಲ್ಲಿಂದನೇ. ಪುನಃ ನೀನು ಅಲ್ಲಿಗೇ ಹೋಗ್ತೀಯ ಅಂತಂದರೆ ಎಂಥ ನಾಶನಕ್ಕೆ ಗುರಿಯಾಗ್ಬೋದು ಯೋಚನೆ ಮಾಡಿ. ಹೌದಲ್ವಾ? ಹೌದಲ್ಲ? ನೀವು ಎಲ್ಲಿಂದ ಬಂದಿದ್ದು? ನಾವೆಲ್ಲ ಎಲ್ಲಿಂದ ಬಂದಿದ್ದು? ಈ ಲೋಕದಿಂದ ತಾನೇ, ಈ ಪಾಪದಿಂದ ತಾನೇ. ಈ ದೆವ್ವ, ಮಾಟ ಮಂತ್ರಗಳು, ಸಮಾಧಾನ ಇಲ್ಲದ ಜೀವಿತ, ರೋಗ, ಚಿಂತೆ, ಸಾಲ, ಬಡತನ, ಮನೋವೇದನೆ, ನಿದ್ರೆ ಬರೆದಿರೋ ಪರಿಸ್ಥಿತಿಗಳು, ಬೇಡಪ್ಪ ಬದುಕಿರೋಕ್ಕಿಂತ ಸತ್ತೋಗ್ಬಿಡೋಣ ಅನ್ನೋಂಥ ಪರಿಸ್ಥಿತಿಯಿಂದ ತಾನೇ ನಾವು ಹೊರಗಡೆ ಬಂದಿರೋದು. ಅದಕ್ಕೆ ದೇವರು ಹೇಳ್ತಿದ್ದಾನೆ, ಹಿಂದೆ ತಿರುಗಿ ನೋಡಬೇಡ, ಅಂದರೆ ಹಿಂದಿನ ಜೀವಿತಕ್ಕೆ ಹೋಗಬೇಡ. ಇವತ್ತು ಅನೇಕರು ನಮ್ಮ ಪ್ರಾರ್ಥನೆ ದೇವ್ರು ಕೇಳಿಲ್ಲ, ನಮ್ಮ ಅಂದ್ಕೊಂಡಿದ್ದಾಗಿಲ್ಲ, ನಮ್ಗೆ ಇನ್ನೂ ಬಿಡುಗಡೆ ಆಗಿಲ್ಲ, ನಮ್ಗೆ ಅದಾಗಿಲ್ಲ, ಇದಾಗಿಲ್ಲ, ನಾವು ಹಿಂತಿರುಗಿ ಹೋಗ್ಬಿಡೋಣ, ನಾವು ಬಿಟ್ಟೇ ಬಿಡೋಣ. ಬಿಟ್ಟರೆ ಪುನಃ ನೀನು ಸೈತಾಂತಕ್ಕೆ ಹೋಗೋದು. ಸೈತಾನ ದೊಡ್ಡ ನಾಶನವನ್ನೇ ಕೊಡ್ತಾನೆ ಹೊರತು ನಿನ್ನ ಮೇಲೆ ಯಾವುದೇ ಕನಿಕರ ಇಡಲ್ಲ ಆತ. ಯಾಕಂದರೆ ಆತ ಕೂರಿಯಾಗಿದ್ದಾನೆ. ಹಲ್ಲೆಲೂಯ. ಇವತ್ತು ನಿನ್ನ ಕಷ್ಟ ಐತೆ, ಕಣ್ಣೀರೈತೆ, ಸಾಲ ಇರ್ಬೋದು, ನಿನ್ನ ಪ್ರಾರ್ಥನೆಗೆ ತಡ ಆಗಿರ್ಬೋದು, ಆದರೆ ಇವತ್ತು ನೀನು ನೆಮ್ಮದಿ ಆಗಿದ್ದಿ, ನಿನ್ನ ಪ್ರಾರ್ಥನೆ ದೇವ್ರು ಕೇಳ್ತಿದ್ದಾನೆ, ನೀನು ಧೈರ್ಯವಾಗಿದ್ದಿ, ಏನೇ ಬಂದರೂ ಕರ್ತನು ಖಂಡಿತ ಬಿಡುಗಡೆ ಕೊಡ್ತಾನೆ, ಖಂಡಿತ ನಡೆಸ್ತಾನೆ ಅನ್ನೋ ಒಂದು ನಿರೀಕ್ಷೆ, ನಂಬಿಕೆ ಉಳ್ಳವರಾಗಿ ಜೀವಿಸ್ತಾ ಇದ್ದೀರಿ. ಈ ಹೋರಾಟಗಳು ನಿನ್ನನ್ನು ಮುಳುಗಿಸ್ಲಿಲ್ಲ, ಈ ಕಣ್ಣೀರುಗಳು ನಿನ್ನನ್ನು ಅಡಗಿಸ್ಲಿಲ್ಲ, ಈ ಬಂದಿರುವಂಥ ಹಣದ ಸಮಸ್ಯೆಯೋ, ಇನ್ಯಾವುದೋ ಅನಾರೋಗ್ಯವೋ, ಯಾವುದೋ ಪರಿಸ್ಥಿತಿಯೋ ನಿನ್ನ ಕುಟುಂಬನ ಹಾಳು ಮಾಡಲಿಲ್ಲ. ಯಾಕಂದರೆ ಹಾಳು ಮಾಡೋಕ್ಕೆ ದೇವರು ಬಿಡಲಿಲ್ಲ. ಅದೇ ಯೇಸು ಸ್ವಾಮಿ ನಿನ್ನ ಮನೆಯಲ್ಲಿಲ್ಲ, ನಿನ್ನ ಪಕ್ಷ ಇಲ್ಲ, ನಿನ್ನ ದೇವರು ನಂಬಿಲ್ಲ ಅಂದಿದ್ರೆ ಇದೇ ರೋಗ, ಇದೇ ದೆವ್ವ, ಇದೇ ಮಾಟ, ಇದೇ ಮಂತ್ರ ನಿನ್ನ ಜೀವಿತವನ್ನು ನಾಶ ಮಾಡಿ ಇಡ್ತಿತ್ತು. ಹಲ್ಲೆಲೂಯಾ. ಇದೇ ಪ್ರಾಯಕ್ಕೆ ಬಂದಿರೋಂಥ ನಿನ್ನ ಹೆಣ್ಣು ಮಕ್ಕಳು, ಪ್ರಾಯಕ್ಕೆ ಬಂದಿರೋ ನಿನ್ನ ಗಂಡು ಮಕ್ಕಳು ಇವತ್ತು ಪಾಪದಲ್ಲಿ ಜೀವಿಸಬೇಕಾಗಿತ್ತು. ಲವ್, ಪ್ರೀತಿ, ಯಾರ್ಯಾರ ಜೊತೆ ಅಕ್ರಮ ಸಂಬಂಧಗಳಲ್ಲಿ ಜೀವಿಸಬೇಕಾಗಿತ್ತು. ಹಲ್ಲೆಲೂಯಾ. ಇವತ್ತು ದೇವರ ಬಳಿಯಲ್ಲಿ ಇರೋದರಿಂದ ನೀನು ದೇವರ ಭಯ ಭಕ್ತಿ ನಿನ್ನಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳಲ್ಲಿ ಕಾರ್ಯ ನಡೀತಾ ಇದೆ. ಅದಕ್ಕೆ ಸ್ವಾಮಿ ಹೇಳ್ತಿದ್ದಾನೆ, ಈ ಲೋಕದಿಂದ ಹೊರಗಡೆ ತೆಗೆದುಕೊಂಡು ಬಂದು ಹೇಳ್ತಿದ್ದಾನೆ, ಹಿಂದೆ ತಿರುಗಿ ನೋಡಬೇಡ, ಅಂದರೆ ಇಂದ್ಲ ಜೀವಿತಕ್ಕೆ ಹೋಗಬೇಡ, ಇಂದ್ಲ ಜೀವಿತವನ್ನು ಆಸೆನೂ ಪಡಬೇಡ. ಯಾಕೆ ಇಸ್ರಾಯೇಲ್ ಜನಗಳು ಕಾನಾನ್ ದೇಶವನ್ನು ಸೇರಲಿಲ್ಲ? ಐಗುಪ್ತ ದೇಶದಿಂದ ಬಂದಂಥ ಆ ತಲೆಮಾರು ಕಾನಾನ್ ದೇಶವನ್ನು ಯಾಕೆ ಸೇರಲಿಲ್ಲ ಅಂದರೆ, ಅವರು ದೇಹ ಮಾತ್ರ ಐಗುಪ್ತ ದೇಶವನ್ನು ಬಿಟ್ಟು ಬಂದಿತ್ತು, ಆದರೆ ಅವರ ಮನಸ್ಸು ಐಗುಪ್ತದ ಮೇಲೆ ಇತ್ತಂತೆ. ಅದಕ್ಕೆ ದೇವರು ಫಿಲಿಷ್ಟಿಯರ ದೇಶದ ಮೇಲೆ ಕಾನಾನ್ ದೇಶಕ್ಕೆ ಹತ್ರ ಆಗಿತ್ತಂತೆ. ಹಂಗೆ ಕರ್ಕೊಂಡು ಹೋಗದೆ ದೇವರು ಅರಣ್ಯ ಮಾರ್ಗವಾಗಿ ಕರ್ಕೊಂಡು ಹೋದ್ನಂತೆ. ಯಾಕೆ ಗೊತ್ತಾ? ಇವರು ಬದಲಾವಣೆ ಮಾಡಬೇಕು ಅಂತ. ಅರ್ಥ ಆಯ್ತಾ? ಹಲ್ಲೆಲೂಯಾ. ಅದಕ್ಕೆ ಪ್ರೇರ್, ಇನ್ನೂ ಯಾರ್ಯಾರ ಮನಸ್ಸಲ್ಲಿ ಆಸೆ, ಲೋಕದ ಪಾಪಗಳ ಮೇಲೆ ಆಸೆನೇ ಇಟ್ಕೊಂಡಿದ್ದೀರೋ, ಲೋಕದ ವಿಷಯಗಳಲ್ಲಿದ್ದೀರೋ, 2 ದಂಡೆ ಮೇಲಿದ್ದೀರೋ, 2 ಕಾರ್ಯಗಳು ಮಾಡ್ತಿದ್ದೀರೋ, ದೇವ್ರು ಹೇಳ್ತಾನೆ ನಾಶನ ಬಂದಾದು ಹುಷಾರು. ಭಯಪಟ್ಟು ಮನುಷ್ಯನಿಗೆ, ಯಾರಿಗೋ ಭಯಪಟ್ಟು ದೇವ್ರ ಆಜ್ಞೆನ ಮೀರಬೇಡ. ಅಧಿಕಾರದಲ್ಲಿದ್ದ ಸೌಲನ್ನೇ ಬಿಡ್ನಿಲ್ಲ, ದೇವರು ಕಿತ್ತಾಕ್ಬಿಟ್ರು. ನೀನು ಅಮ್ಮೋನಿಯರಿಗೆ ಹೋಗಿತ್ತೇನೆ ಯುದ್ಧ ಮಾಡಿ ಎಲ್ಲರನ್ನು ಸಂಹರಿಸು ಅಂದರೆ ಯಾಕೆ ಸಂಹರಿಸ್ತಿಲ್ಲ ಅಂತ ಕೇಳುವಾಗ ಅವನು ಹೇಳ್ತಾನೆ, ಜನರಿಗೆ ನಾನು ಭಯಪಟ್ಟು
ನನಗೆ ನಿನ್ನ ದೇವರಾದ ಯೆಹೋವನಿಗೆ ಬಲಿ ಕೊಡೋದಕ್ಕಾಗಿ ಬೇಕಾಗಿರೋ ಕೊಬ್ಬಿರೋ ಕುರಿಗಳನ್ನ, ಕೊಬ್ಬಿರೋ ಆಕಳುಗಳನ್ನ ಉಳಿಸ್ತೆ ಅಂತ ಹೇಳ್ತಾನೆ. ಯಾರಿಗೆ ಭಯಪಟ್ಟನಂತೆ ಅವನು? ಮನುಷ್ಯರಿಗೆ ಭಯಪಟ್ಟು ಮನುಷ್ಯರ ಮಾತನ್ನು ಕೇಳಿ ದೇವರ ಮಾತಿಗೆ ಅವಿದ್ಯನಾಗಿದ್ದರಿಂದ ಸೌಲ ರಾಜನನ್ನೇ ದೇವರು ತಳ್ಳಿಬಿಟ್ರು ರಾಜನಿಂದ, ಅರಸತನದಿಂದ. ಮನುಷ್ಯರಿಗೆ ಭಯಪಟ್ಟು ದೇವರ ಆಜ್ಞೆಯನ್ನು ಧಿಕ್ಕರಿಸಬೇಡ, ದೇವರ ಆಜ್ಞೆಗೆ ವಿಧೇಯರಾಗು. ಮನುಷ್ಯನಿಗೆ ಭಯಪಡಬೇಡ. ಮನುಷ್ಯ ನಿನ್ನ ತಿರಸ್ಕರಿಸಲಿ, ಬಹಿಷ್ಕಾರ ಹಾಕಲಿ, ಏನೇ ಹೇಳಲಿ, ದೇವರು ನಿನ್ನ ಪರವಾಗಿರೋದಾದರೆ ಶತ್ರುವಾಗಿರೋ ಎಲ್ಲ ಜನಗಳು ನಿನ್ನ ಮಿತ್ರವಾಗಿ ಮಾಡಿಕೊಡ್ತಾನೆ ದೇವರು. ಅದಕ್ಕಾಗಿ ನೀನು ಕಾಯಬೇಕು ದೇವರ ಸನ್ಮುಖ.